ನಮಸ್ಕಾರ ಗಾಂಡು ಗಾಂಡು ಕರೆದಿದ್ದಾರೆ ಸರ್, ಫೈನಲ್ ಕರೆದಿದ್ದಾರೆ. ನಾವೇನು ಎಗನೆಸ್ಟ್ ಆಗಿಲ್ವಲ್ಲ ಅವ್ರಿಗೆ, ಬರೀ ಗಿಲ್ಲಿಗೆ ಮಾತ್ರ ಎಗನೆಸ್ಟ್ ಆಗಿರೋದು. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್. ಫೈನಲ್ಗೆ ಯಾವ ತರ ಕಾಸ್ಟ್ಯೂಮ್ ಅಲ್ಲಿ ನೋಡ್ಬೋದು ಅಂತ ಏನಾದ್ರು ಫ್ಯಾನ್ಸ್ ಎಷ್ಟು ಇಲ್ಲ, ಅದು ಡ್ಯಾನ್ಸ್ ಎಲ್ಲ ಇರೋದ್ರಿಂದ ಬ್ಲೇಸರ್ ಒಂದು ತಗೊಂಡಿದ್ದೆ, ಅದು ಹಾಕೊಳ್ಳೋಣ ಅಂತ. ಬ್ಲೇಸರ್ ಹಾಕೊಂಡ್ರೆ ಡ್ಯಾನ್ಸ್ ಮಾಡಕ್ಕಲ್ಲ, ಕೈ ಮೂವ್ಮೆಂಟ್ ಫ್ರೀ ಇರಲ್ಲ ಅಂದ್ಬಿಟ್ಟು ಅವರು ಶರ್ಟೇ ಹಾಕೊಳಕ್ ಹೇಳಿದ್ದಾರೆ. ಆ ಕಾರಣದಿಂದ ನೋಡ್ಬೇಕು ಅಂದ್ರೆ ಕೂತ್ಕೊಳ್ಳೋ ಟೈಮಲ್ಲಾರು ಅದನ್ನ ಬ್ಲೇಸರ್ನ ಯೂಸ್ ಮಾಡ್ತೀನಿ. ಅದು 5 ಲಕ್ಷದ ಬಟ್ಟೆ ಆಗ್ತಾ ಇದೆ ಸರ್, 5 lakhs. ಥ್ಯಾಂಕ್ ಯು ಸರ್. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ಅವ್ರ ಮಾತಿಗೆ ನಮ್ಮಕ್ಕೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ಏನಕ್ಕೆ ಮಾತಾಡ್ತಾರೆ? ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ಸ್ ಹೆಸರುಗಳು ಹೇಳ್ತಾ ಹೋಗ್ತೀವಿ. ಒನ್ ವರ್ಡ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ಬೇಕು. ಗಿಲ್ಲಿ ಕಳ್ಳ, ಸುಳ್ಳ, ದುರಂಕಾರಿ, ಕಲ್ಚರ್ ಇಲ್ಲ, ಎಲ್ಲಾರ್ಗೂ ತುಳಿತಿದ್ದ, ಕಂಡಮ್ ಮಾಡ್ತಿದ್ದ, ಚೀಪಾಗಿ ಮಾಡ್ತಾ ಇದ್ದ, ಒಂಥರ ಬೈದ್ಬಿಟ್ಟು ಅವ್ರನ್ನ ಸೈಲೆಂಟ್ ಮಾಡ್ತಿದ್ದ. ನಾನು ಕೆಟ್ಟವನ್ ಆಗ್ಬಿಡ್ತೀನಿ, ನಂಗೆ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಅಂತ ಎದುರ್ಕೊಂಡು ಎಲ್ಲ ಬಟ್ಟೆ ಸುತ್ಕೊಂಡಂಗೆ ಹೇಳ್ತಾ ಇದಾರೆ ಇಂಡೈರೆಕ್ಟ್ ಆಗಿ. ಅದಕ್ಕೆ ಏನ್ ಮಾಡೋಣ ಅಂತ ಇದೆಯಾ? ಇಷ್ಟೇ ಹೇಳ್ತಾ ಇದಾರೆ. ನಾನು ಇರೋದೆಲ್ಲ ಹೇಳ್ತಾ ಇದ್ದೀನಿ, ನನ್ಗೆ ಏನಾಯ್ತು ನಾನು ಹೇಳ್ತಾ ಇದ್ದೀನಿ. ಹಸಿ ಸೂಳೆ ಆಟ ನನ್ನ ಹತ್ರ ಇಟ್ಕೋಬೇಡ ನಿನ್ನ ಅಯ್ಯನ್. ಸಿಕ್ಕದಲ್ಲಿ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು. ಸುಮ್ನೆ ರೀ, ಆದ್ರೆ ನೀವು ಮಾತಾಡ್ತೀರಾ? ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ ಸರ್. ಮುಚ್ಕೊಂಡು ಹೋಗು ಅಂತೆಲ್ಲ ಬೈದೀನಿ ಸರ್, ಎಲ್ಲ ಕಟ್ ಮಾಡವ್ರೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಒಡಿಯಕ್ ಹೋಗಿದೀನಿ, ಎಲ್ಲ ಕಟ್ ಮಾಡವ್ರೆ. ಸರ್ ನಂದೊಂದು ಕ್ವಶನ್, ನೀವ್ ಎಷ್ಟು ವಾರ ಇದೀರಿ ಸರ್ ಬಿಗ್ ಬಾಸ್ ಅಲ್ಲಿ? 3 ವಾರ, ಅದರಲ್ಲಿ 2 ದಿನ ಕಡಿಮೆ, 18 ದಿವಸ. ನಾನು 1 ತಿಂಗಳ ಮೇಲೆ 3 ದಿವಸ ಇದೆ ಸರ್. ಇದು ಆಕ್ಚುಲಿ ಚೆನ್ನಾಗಿರೋ ಫ್ಯಾನ್ಸ್ ಇದಾರೆ, ಅವ್ರ ಬಗ್ಗೆ ತಪ್ಪು ಮಾತಾಡಿದ್ರೆ ಎಲ್ಲ ಉಲ್ಟಾ ತಿರುಗ್ತಾರೆ ಅಂತ ಬೇರೆಯವ್ರು ಮಾತಾಡ್ತಾರಲ್ಲ, ನಂಗೆ ಅದು ಇಷ್ಟ ಆಗಲ್ಲ ಸರ್. ಸುಮ್ನೆ ಮನೆಗೆ ಹೋಗಿ ಹುಚ್ಚೋ ಇದ್ ಮಲಿಕ. ಬರೀ ಇಂಥದೆಯ. 25,000ದಿಂದ 30,000 ರೂಪಾಯಿನೇ ಅವನು, ನಾನು 2.5 ಲಕ್ಷದಿಂದ 10 ಲಕ್ಷನೇ ನಾನು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಅಭಿಪ್ರಾಯಗಳು ಚೇಂಜ್ ಆಗ್ತಾ ಹೋಗುತ್ತೆ. ನನಗೂ ಆಯ್ತು, ನಿಮ್ಗೂ ಬಹುಶಃ ಆಗಲ್ಲ ಸರ್, ಅವನ್ನ ಮಾತ್ರ ಎಲ್ಲೂ ಸೇರ್ಸಲ್ಲ ಸರ್. ನನ್ನ ಕಣ್ ಮುಂದೆ ಅವನು ಯಾವತ್ತೂ ಯಾರನ್ನು ಹೀಯಾಳಿಸಿ ಮಾತಾಡಿ.